ವರ್ಷದ ಮೀರಿದ ಮಹಿಳೆಯರಿಗೆ 40,000 ವೇತನ ಏನು ಕೊಡ್ತಾ ಇದ್ದಾರೆ ಅದನ್ನ 2 ಲಕ್ಷ ರೂಪಾಯಿಗೆ ಏರಿಸಬೇಕು ಅಂತ ಮಹಿಳೆಯರು ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಸಂಖ್ಯೆಗಳಲ್ಲಿ ಬಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬೇಡಿಕೆಯನ್ನ ಏನಾದರೂ ಈಡೇರಿಸಲಿಲ್ಲ ಅಂತಂದ್ರೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ ಅನ್ನೋ ಒಂದು ಆಹ್ವಾನವನ್ನ ಫ್ರೀಡಂ ಪಾರ್ಕ್ನ ಬಳಿಯಲ್ಲಿ ಘೋಷಣೆಗಳ ಮುಖಾಂತರ ಕೂಗಿ ಅನೇಕ ಮಹಿಳೆಯರು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟೋ ರಾಜ್ಯದ ಮೂಲೆಗಳಿಂದ ಚಿಕ್ಕಮಗಳೂರಿಂದ ಮಂಗಳೂರಿಂದ ಹಾಸನ ಸಕಲೇಶಪುರ ಈ ತರ ಎಷ್ಟೋ ಮೂಲೆಗಳಿಂದ ಬಂದು ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ಈ ಮಹಿಳೆಯರಿಗೆ ನಿಜವಾಗ್ಲೂ ನ್ಯಾಯ ಸಿಕ್ಕುತ್ತೆ. ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಬಿಸಿ ಊಟ ತಯಾರು ಮಾಡುವಂತಹ ಮಹಿಳೆಯರ ವೇತನವನ್ನು ಹೆಚ್ಚಿಸಿ ಸರ್ಕಾರದ ಮೇಲೆ ನೀವು ಒತ್ತಡ ಹೇರ್ತಾ ಇದ್ದೀರಿ. ನಾವು ಇವರು ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಕಳೆದ 24 ವರ್ಷದಿಂದ ಈ ಮಹಿಳೆಯರು ಬಿಸಿ ಊಟ ತಯಾರಕರಾಗಿ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಆರಂಭದಲ್ಲಿ 300 ರೂಪಾಯಿ, 400 ರೂಪಾಯಿ, 450, 650 ರೂಪಾಯಿ ಇತ್ತು. ಹಂತ ಹೋರಾಟದ ಮೂಲಕನೇ ನಾವು ಇವತ್ತು 4,600 ರೂಪಾಯಿ, 4,700 ರೂಪಾಯಿನ ಪಡೆದಿದ್ದೇವೆ. ನಮಗೊಂದು ವಿಶ್ವಾಸ ಇದೆ, ನಾವು ಹೋರಾಟದಿಂದ ಮಾತ್ರ ಏನನ್ನಾದ್ರೂ ನಾವು ಪಡೆಯೋಕ್ಕೆ ಸಾಧ್ಯ ಅನ್ನೋದು ಇದು ಪ್ರೂವ್ ಆಗಿದೆ ಇವತ್ತು. ಯಾಕಂದ್ರೆ ನಮ್ಮ ಪಾಡಿ ನಾವಿದ್ದು ಏನೋ ಪಡೆಯೋಕ್ಕಾಗೋದಿಲ್ಲ, ಹೋರಾಟದಿಂದಲೇ ನಾವು ಏನಾದ್ರು ಪಡೆಯೋಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ಏನು ಪಡೆದಿದ್ದೀವಿ. ಮತ್ತೆ ಇದು ಪಡೆಯೋದು ಕೂಡ ಬಹಳಷ್ಟು ಇದೆ ಬೇಡ ಬರಬೇಕು. ಯಾಕಂದ್ರೆ ಇವತ್ತು ಇವ್ರಿಗೆ ಏನು ಕನಿಷ್ಠ ವೇತನ ಇಲ್ಲ, ಇವ್ರಿಗೆ ಸ್ಕೀಮ್ ವರ್ಕರ್ಸ್ ಅಂತ ಕರೆದಿದ್ದಾರೆ. ಸ್ಕೀಮ್ ವರ್ಕರ್ಸ್ ಅಂತಂದ್ರೆ ನಾವು ಕೋರ್ಟ್ಗೆ ಆಗಿಲ್ಲ, ಆಮೇಲೆ ಕನಿಷ್ಠ ವೇತನ ಕೇಳ ಆಗಿಲ್ಲ. ಅದರಿಂದ ನಮ್ಮ ಮೊದಲನೇ ಬೇಡಿಕೆನೆ ಸ್ಕೀಮ್ ವರ್ಕರ್ಸ್ ಅನ್ನೋದನ್ನ ಅದನ್ನ ತೆಗೆದುಹಾಕಿ ಇವ್ರನ್ನ ಮೊದಲ ಕಾರ್ಮಿಕರು ಅಂತ ಪರಿಗಣಿಸಿ ಆವಾಗ ಮಾತ್ರ ನಮ್ದು ಕನಿಷ್ಠ ವೇತನಕ್ಕೆ ಇವರು ಅರ್ಹರಾಗ್ತಾರೆ. ಮತ್ತೆ ಕಾರ್ಮಿಕರಿಗೆ ಸಿಗಬೇಕಾದಂತ ಎಲ್ಲಾ ಸವಲತ್ತು ಕೂಡ ಇವ್ರಿಗೆ ದೊರಕ್ತವೆ. ಅಲ್ಲಿವರೆಗೂ ನಮ್ಗೆ ಏನು ತಾತ್ಕಾಲಿಕವಾಗಿ ಯಾರು ಅಪಘಾತದಿಂದ ಏನು ಅನಾಹುತಕ್ಕೀಡಾಗಿ ಸತ್ತೋಗಿದ್ದಾರೆ, ಮುಂದೆ ಮರಣ ಹೊಂತಾರೆ, ಅವ್ರಿಗೆಲ್ಲರಿಗೂ ಕೂಡ 10 ಲಕ್ಷ ರೂಪಾಯಿನ ಅವರ ಕುಟುಂಬಗಳಿಗೆ ಪರಿಹಾರವಾಗಿ ಕೊಡಬೇಕು. ಈಗಾಗಲೇ ನಮ್ಮ ಸತತ 22 ವರ್ಷಗಳ ನಂತರ 2022-23ರಿಂದ ಒಂದು ಇಡುಗಂಟನ್ನು 40,000 ರೂಪಾಯಿ ಮಾತ್ರ ಜಾರಿ ಮಾಡಿದ್ದಾರೆ. ಅದನ್ನು ನಾವು 2 ಲಕ್ಷ ರೂಪಾಯಿ ಏರಿಸಬೇಕು. ಯಾತಕ್ಕೂ ಆಗೋದಿಲ್ಲ, ಯಾಕಂದ್ರೆ ಇವರಿಗೆ ಬಿಸಿ ಊಟ ತಯಾರಕರಿಗೆ ಪೆನ್ಷನ್ ಯೋಜನೆ ಇಲ್ಲ. ಪೆನ್ಷನ್ ಇಲ್ಲದೆ ಇರೋದ್ರಿಂದ ಇವ್ರಿಗೆ 60 ವರ್ಷ ಆದ ತಕ್ಷಣ ನಾಳೆಯಿಂದ ಇವ್ರಿಗೆ ಕೆಲಸಕ್ಕೆ ಬರಬೇಡ್ರಿ ಅಂತಾರೆ. ಪೆನ್ಷನ್ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಈಗಿರ್ತಕ್ಕಂಥ 40,000 ರೂಪಾಯಿ ಬದಲಾಗಿ 2 ಲಕ್ಷ ರೂಪಾಯಿ ಇಡುಗಂಟು ಹಣವನ್ನ ಇವ್ರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರತಿದಿನ ಏನೋ ಮೊಟ್ಟೆಯನ್ನು ಕೊಡೋದ್ರಿಂದ ಮೊಟ್ಟೆ ಸುಲಿತಕ್ಕಂಥ ಭತ್ಯೆ 30% ಕೊಡ್ತಾ ಇದ್ದಾರೆ. ಅದು 99% ಯಾರಿಗೂ ಕೂಡ ಅದು ತಲುಪಿಲ್ಲ. ಮೊಟ್ಟೆ ದರ ಜಾಸ್ತಿ ಆಗಿದೆ ಅಂತೇಳಿ ಆಹಾರನು ಕೂಡ ಮೇಷ್ಟ್ರುಗಳು ಶಾಲೆಯಲ್ಲಿ ಅದಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಅದರಿಂದ ಮೊಟ್ಟೆ ಸುಲಿಯುವ ಭತ್ಯೆಯನ್ನ 1 ರೂಪಾಯಿಗೆ ಏರಿಸಬೇಕು, ಮತ್ತೆ ಆಹಾರವನ್ನು ನಮ್ಮ ಅಡಿಗೆಯವರ ಅಕೌಂಟ್ಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಶಾಲೆಗಳಲ್ಲಿ ಹೆಚ್ಚುವರಿ ಕೆಲಸದ ಹೊರೆ ಜಾಸ್ತಿ ಆಗಿದೆ. 100 ಮಕ್ಕಳಿದ್ರೆ ಅಲ್ಲಿ 2 ಅಡಿಗೆರು ಇರಬೇಕು, ಅಲ್ಲಿ ಇನ್ನೊಬ್ಬರನ್ನ ತಗೋಬೇಕು, 3 ಜನ ತಗೋಬೇಕು 100 ಮಕ್ಕಳಿದ್ರೆ ಅಂತಕ್ಕಂಥ ಒಂದು ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ನು ವೇತನಕ್ಕೆ ಗೌರವ ಸಂಭಾವನೆ ವಿಚಾರಕ್ಕೆ ಬಂದ್ರೆ 3 ತಿಂಗಳು 4 ತಿಂಗಳು ಇಷ್ಟಕ್ಕೆ ಇದು ಮಾಡ್ತಾರೆ. ಪ್ರತಿ ತಿಂಗಳು ಇವ್ರಿಗೆ ವೇತನವನ್ನು ಕೊಡ್ತಕ್ಕಂಥ ಒಂದು ರೂಢಿ ಅವರು ಮಾಡ್ಕೊಂಡಿಲ್ಲ. ನಿಯಮ ಇದೆ, ಪ್ರತಿ ತಿಂಗಳು 5ನೇ ತಾರೀಕು ಇವರಿಗೆ ವೇತನ ಕೊಡಬೇಕು ಅಂತ ಹೇಳಿ, ಆದ್ರೂ ಕೂಡ ಇವರಿಗೆ ಕೊಡ್ತಾ ಇಲ್ಲ. ಹಾಗೇನೆ ರಾಜ್ಯದಲ್ಲಿ ಏನು KPS ಶಾಲೆಗಳ ತೆರೀತಾ ಇದೆ, ಇನ್ನೂ ಕೂಡ ತೆರೆಯೋದಕ್ಕೆ ಮುಂದಾಗಿದೆ ಸರ್ಕಾರ. ಕೂಡಲೇ ಅದನ್ನ ಕೈ ಬಿಡಬೇಕು. ಯಾಕಂತಂದ್ರೆ ಬಡ ರೈತರು, ಕೂಲಿಕಾರರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಅವ್ರಿಗೆ ಶಿಕ್ಷಣ ಸಿಗೋದಿಲ್ಲ, ಮತ್ತೆ ಅವರು ಬಡತನಕ್ಕೆ ಹೆಚ್ಚಾಗುತ್ತೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ಆದ್ರಿಂದ ಆ ಒಂದು KPS ಶಿಕ್ಷಣ ಪದ್ಧತಿಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಶಾಲೆಗಳಲ್ಲಿ ಏನಾದ್ರು ಅನಾಹುತ ಆದರೆ ಅವ್ರಿಗೆ 50,000 ಲಕ್ಷ ರೂಪಾಯಿವರೆಗೂ ಅವರೇ ಸ್ವತಃ ಇವತ್ತು ಖರ್ಚು ಮಾಡ್ಕೊಂಡಿದ್ದಾರೆ. 1 ರೂಪಾಯಿನೂ ಕೂಡ ಚಿಕಿತ್ಸಾ ವೆಚ್ಚಕ್ಕೆ ಸರ್ಕಾರ ಕೊಡ್ತಾ ಇಲ್ಲ. ಅದರಿಂದ ಆ ಒಂದು 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಅಲ್ಲಿ ಏನಾದ್ರು ಶಾಲೆಯಲ್ಲಿ ಸಿಲಿಂಡರ್ ಸ್ಫೋಟ ಆದರೆ, ಪಾತ್ರೆ ಮೈ ಮೇಲೆ ಬಿದ್ದರೆ, ಸಾರಿನ ಪಾತ್ರೆ ಬಿದ್ದರೆ ಅವ್ರಿಗೆ 50,000ದಿಂದ 1 ಲಕ್ಷ ರೂಪಾಯಿ ಹಣವನ್ನ ಅವರಿಗೆ ಚಿಕಿತ್ಸಾ ವೆಚ್ಚಕ್ಕೆ ಕೊಡಬೇಕು. ಮತ್ತೆ ಮರಣ ಪರಿಹಾರವನ್ನ 10 ಲಕ್ಷ ರೂಪಾಯಿ ಕೊಡಬೇಕು. ಈಗ 3 ವರ್ಷದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಗು
ಒಂದು ಸಾಲಿನಲ್ಲಿ ಬಿದ್ದು ಆಕಸ್ಮಿಕವಾಗಿ ಮರಣ ಹೊತ್ತು. ಆ ಪೋಷಕರಿಗೆ 15 ಲಕ್ಷ ರೂಪಾಯಿ ಸರ್ಕಾರ ಕೊಡ್ಲಿ. ಆದ್ರೆ ಬಿಸಿಯೂಟ ತಯಾರಕರ ಮಹಿಳೆಯರ ಒಂದು ಜೀವ ಅಲ್ವಾ, ಇವ್ರಿಗೂ ಕೊಡ್ಬೇಕಲ್ಲ, ಅವ್ರಿಗೂ ಕೂಡ ಒಂದು ಪರಿಹಾರವನ್ನ ಕೊಡ್ಬೇಕು ಅಂತಕ್ಕಂಥ ಒತ್ತಾಯನ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮನ್ನ ಏನು ಸ್ಕೀಮ್ ವರ್ಕರ್ಸ್ ಅನ್ನೋದನ್ನ ಅದು ಕೈ ಬಿಡಬೇಕು. ಮತ್ತೆ ಕನಿಷ್ಠ ವೇತನವನ್ನು ಈಗಿನ ದರ ಏರಿಕೆಯಲ್ಲಿ ಇವತ್ತು ಅಕ್ಕಿ, ರಾಗಿ, ಬೇಳೆ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು ಇವನ್ನೆಲ್ಲ ಕಟ್ಟೋದಕ್ಕೆ ಇದು 4,500, 4,600, 4,700 ಜೀವನ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇವರು ಕೂಡ ಕನಿಷ್ಠ ವೇತನವನ್ನ ಜಾರಿ ತರಬೇಕು ಸರ್ಕಾರ ಅಂತಕ್ಕಂಥ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡಿನಲ್ಲಿ ನಮ್ಮ ಬಿಸಿಯೂಟ ತಯಾರಕರಿಗೆ 13,000 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಹಾಗೇನೆ ಕೇರಳದಲ್ಲಿ 15,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಯಾಕೆ 4,600, 4,700? ಆ ರಾಜ್ಯ ಸರ್ಕಾರಗಳಿಗೆ 15,000, 13,000 ಕೊಡಕ್ ಸಾಧ್ಯ ಆದರೆ ಬಿಸಿಯೂಟರಿಗೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮಗೂ ಕೂಡ ಕನಿಷ್ಠ ವೇತನವನ್ನ ಜಾರಿ ತರಬೇಕು ಈ ಬಜೆಟ್ ಅಲ್ಲಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಇವತ್ತು ನಮ್ಮ ಅಕ್ಷರದಾಸ ಬಿಸಿಯೂಟ ತಯಾರಕರ ಫೆಡರೇಷನ್ AITC ಸಂಯೋಜಿತ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾವಿವತ್ತು ಹಮ್ಮಿಕೊಂಡು ಒಂದು ಧರಣಿಯನ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಆವರಗೆರೆ ಚಂದ್ರು, ಈ ಸಂಘಟನೆಯ ರಾಜ್ಯಾಧ್ಯಕ್ಷರು. ತಯಾರಿಕಾ ಮಹಿಳೆಯರು ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ನಿಜವಾಗ್ಲೂ ನಿಮ್ಮ ಕಾರ್ಯಕರ್ತರಿಗಾಗ್ಲಿ ತಮಗಾಗ್ಲಿ ನಿಜವಾಗ್ಲೂ ನ್ಯಾಯ ಸಿಕ್ಕತ್ತಾ ಅಂತ? ಇಲ್ಲ, ಇವತ್ತು ನಮಗೆ ನ್ಯಾಯ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. 1 ತಿಂಗಳಿಂದ ನಾವು ಈ ಬಜೆಟ್ ಇರೋದ್ರಿಂದ 1 ತಿಂಗಳಿಂದ ನಾವು ಸತತ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಇಲ್ಲಿ ಇಷ್ಟು ಹೆಣ್ಮಕ್ಳು ಸೇರಿಸ್ಬೇಕು ಅಂದ್ರೆ ನಮಗೆ ಸಾಮಾನ್ಯವಾದ ಕೆಲಸ ಅಲ್ಲ. ಇವತ್ತು ಏನಾಗ್ತಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡೋದಲ್ಲೇ ಏನಾದ್ರೂ ನಾವು ಒಂದು ಸಾಧನೆ ಮಾಡ್ಕೊಂತೀವಿ ಅನ್ನೋ ಪರಿಸ್ಥಿತಿ ಬಂದಿದ್ದೇವೆ. ಈ ಹೋರಾಟದಲ್ಲಿ ಏನಾರ ನಮಗೆ ಈ ಬಜೆಟ್ ಅಲ್ಲಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾವು ಮುಂದಿನ ಸತ್ಯಾಗ್ರಹ ಮಾಡಕ್ಕೂ ಹೆದ್ರಲ್ಲ, ಮಿನಿಸ್ಟರ್ ಮನೆಗೆ ಹೋಗಕ್ಕೂ ಹೆದ್ರಲ್ಲ, ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಕ್ಕಾದ್ರೂ ರೆಡಿನೇ. ನಾಳೆ ಎಲ್ಲಿಗಾದ್ರೂ ನಾವು ಹೋಗಕ್ ರೆಡಿ ಆಗ್ತೀವಿ, ನಾಳೆ ವಿಧಾನಸೌಧ ನುಗ್ಗಕ್ಕಾದ್ರೂ ರೆಡಿ ಆಗ್ತಾ ಇದೀವಿ. ಇವತ್ತು ಹೆಣ್ಮಕ್ಳ ಧೈರ್ಯ ಏನು ಅನ್ನೋದನ್ನ ನಾವು ತೋರಿಸ್ಬೇಕು ಅಂತಂದ್ರೆ ನಾವು ವಿಧಾನಸೌಧ ನುಗ್ಬೇಕು ಅನ್ನೋದು ನಮ್ಮ ಭರವಸೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಇವತ್ತು ಕೇರಳ ಅಲ್ಲಿ ಎಲ್ಲೆಲ್ಲ 15,000, 20,000 ತನಕ ದುಡ್ಡು ಕೊಡ್ತಾ ಇದಾರೆ. ಇವತ್ತು ನಮ್ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದಾರೆ ಬೇಟೆ ಇವತ್ತು ಹೆಣ್ಮಕ್ಳಿಗೆ ನಾನು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೀನಿ ಅಂತ. ಇವತ್ತಿನವರೆಗೂ ನಮ್ ಬಿಸಿ ಓಡ್ತಾರೆ ಕೇವಲ 600 ರೂಪಾಯಿಯನ್ನು ಕೊಡ್ತಾ ಇತ್ತಲ್ವಾ ಕೇಂದ್ರ ಸರ್ಕಾರ. ಏನಂದು ನಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ವಾ ಅವ್ರಿಗೆ? ನಾವು ಈ ಒಂದು ಉದ್ದೇಶದಿಂದನೇ ನಮಗೆ ತುಂಬಾ ಇದು ಆಗ್ತಾ ಇದೆ. ಆದ್ರೆ ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತ ಅನುದಾನ ಹಣನ ಕಟ್ ಮಾಡ್ತಾ ಐತೆ ಸರ್ಕಾರ. ಆ ಅನುದಾನ ಹಣದಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಅಡಿಗೆ ಮಾಡಕ್ಕಾಗ್ಲಿ, ಅನ್ನದಾನ ಸ್ಕೀಮ್ ಆಗ್ಲಿ, ಇವತ್ತು ಬಿಸಿ ಊಟ ಆಗ್ಲಿ, ಎಷ್ಟೆಲ್ಲ ಸ್ಕೀಮ್ಗಳಲ್ಲಿ ಇವತ್ತು ನಾವ್ ಬರ್ತಕ್ಕಂತ ಅನುದಾನ ಕಡಿಮೆ ಮಾಡ್ತಾ ಇದಾರೆ. ಯಾಕೆ ಈ ಸರ್ಕಾರ ಕಡಿಮೆ ಮಾಡೋದ್ರಿಂದ ಏನ್ ಅವ್ರಿಗೆ ಅನುಕೂಲ ಆಗಿದೆ? ಇವತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ಇವತ್ತು ಬರ್ತಕ್ಕಂತ ಅನುದಾನ ಬಿಡುಗಡೆ ಮಾಡ್ಬೇಕು ಅಂತಂದ್ರೆ ಅವ್ರು ನಮಗೆ ಎಲ್ಲರಿಗೂ ಸಪೋರ್ಟ್ ಆಗಿದ್ದು ಇವತ್ತು ನಮಗೆ ಗವರ್ಮೆಂಟ್ ಶಾಲೆಗಳಲ್ಲಿ ಇವತ್ತು ಈ ಬಿಸಿ ಊಟದ ಹೆಣ್ಮಕ್ಳು ಇಲ್ಲ ಅಂದ್ರೆ ನಾವು ಖಂಡಿತವಾಗ್ಲೂ ಗವರ್ಮೆಂಟ್ ಶಾಲೆಗಳನ್ನ ತೆರೆಯಕ್ ಸಾಧ್ಯನೇ ಇಲ್ಲ. ಇವತ್ತು ಎಲ್ಲಾ ಬಡವ್ರ ಮಕ್ಕಳು ನಮ್ಗೆ ಏನಾಗಿದೆ, ಈ ಬಡವ್ರ ಮಕ್ಕಳಲ್ಲಿ ಇವತ್ತು ನಮಗೆ ಬಿಸಿ ಊಟ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಇವತ್ತು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, 300-400 ರೂಪಾಯಿ ದುಡಿಮೆ ಮಾಡಕ್ ಹೋಗ್ತಾರೆ. ಅವರಿಗೆ ಇವತ್ತು ಏನಾಗಿದೆ, ಅವ್ರ ಮಕ್ಕಳಿಗೆ ಊಟ ಕೊಟ್ಟು ನಾವು ಹೋಗೋವಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ. ಆ ಉದ್ದೇಶಪೂರ್ವಕವಾಗಿ ನಾವ್ ಇವತ್ತು ಏನ್ ಕೇಳ್ತಾ ಇದೀವಿ ಅಂದ್ರೆ ಈ ನಮಗೆ ಬಿಸಿ ಊಟ ಅನ್ನೋದನ್ನ ಸ್ಕೀಮ್ ಅನ್ನ ತಂದಿದಾರಲ್ವಾ, ಈ ಸ್ಕೀಮ್ ವರ್ಕರ್ ಅನ್ನಾಗಿರೋದ್ ಬೇಡ. ನಾವು ಸ್ಕೀಮ್ ವರ್ಕರ್ ಆಗಿ ಇರಕ್ ಆಗಲ್ಲ. ನಮಗೆ ಬಿಸಿ ಊಟದ ಇವತ್ತು ಕಾರ್ಮಿಕರಾಗಿರೋ ಗುರುತಿಸ್ಬೇಕು, ಇಲ್ಲ ದಿನಗೂಲಿ ನೌಕರನಾಗಿ ಗುರುತಿಸ್ಬೇಕು. ಇವತ್ತು ಈ ಸುಟ್ಕೊಂಡಂತ ಪರಿಹಾರನಾಗ್ಲಿ ಕೊಟ್ಟಿಲ್ಲ. ಇವತ್ತಿಗೂ ಒಂದು ಇನ್ಸೂರೆನ್ಸ್ ಇಲ್ಲ, ಪೆನ್ಷನ್ ಇಲ್ಲ, PF ಇಲ್ಲ, ಯಾವ್ದು ಇಲ್ಲ. ಕೇವಲ ಅದು ನಾವು ಒಂದು 6 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಸತತವಾದ ಪ್ರಯತ್ನ ಮಾಡ್ಕೊಂಡಿದ್ರೆ ಅಂದ್ರೆ ಒಂದ್ ಇಡಗಂಟ 40,000 ರೂಪಾಯಿ ಇವತ್ತು ಕೊಡ್ತಾ ಇದೆ ಸರ್ಕಾರ. ಇದು ಯಾವ್ದಕ್ಕೂ ಅವ್ರ ಮೆಡಿಸಿನ್ಗೂ ಆಗ್ತಾ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಹೆಣ್ಮಕ್ಳು 60 ವರ್ಷ ಆಗ್ತಿದ್ದಂಗೆ ಅವ್ರಿಗೆ ಎಷ್ಟು ಕಾಯಿಲೆಗಳು ಬರುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಅವ್ರಿಗೆ ಗರ್ಭಕೋಶ ಇದು ಬರುತ್ತೆ. ಇವನ್ನೆಲ್ಲವನ್ನು ದಾಟ್ಕೊಂಡು ಇವತ್ತು ಅವ್ರ ಜೀವನ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಇವತ್ತು ಈ ಕೆಲಸ ಮಾಡ್ತಕ್ಕಂತ ಹೆಣ್ಮಕ್ಳಿಗೆ ಪಾತ್ರೆಯನ್ನು ಎತ್ತುವಂತ ಶಕ್ತಿ ಬೇಕು ಅನ್ನೋದಾದ್ರೆ ಇವತ್ತು ಅವ್ರ ಸಂಬಳ ಕನಿಷ್ಠ ಅಂದ್ರೆ 22,000 ರೂಪಾಯಿಗೆ ಆಗ್ಲೇಬೇಕು ಅನ್ನೋದು ಭರವಸೆ ಇದೆ. ಇವತ್ತು ನಮ್ಮ ಹೆಣ್ಮಕ್ಳು ಪಾತ್ರೆ ಎತ್ತಕ್ ಶಕ್ತಿ ಇಲ್ಲ ಅಂದ್ರೆ ಅವ್ರು ಇನ್ನೇನ್ ನಮ್ಮ ಬಿಸಿಯೂಟ ಮಾಡ್ತಾ ಇದೀವಿ ನಾವು. ಆ ಒಂದು ಭರವಸೆಗೋಸ್ಕರ ಇವತ್ತು ಒಂದು ಗ್ಯಾಲರಿ ಪ್ರಕಾರ ನಾವು ಊಟ ತಿನ್ಬೇಕು ಅಂತಂದ್ರೆ ನಮ್ಮ ಮನೆಯವರು, ನಾವು ಮಕ್ಕಳು ಇವತ್ತು ಈ ಬಡ ಸ್ಕೂಲ್ ಮಕ್ಕಳಿಗೆ, ನಮ್ಮ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇವತ್ತು ಕೇವಲವಾಗಿ ಒಂದ್ ಮೊಟ್ಟೆ ಕೊಟ್ಟಿದೆ ಸರ್ಕಾರ, ಇಲ್ಲ ಅಂತಲ್ಲ. ನಮ್ಮ ಮನೆಯಲ್ಲಿ ನಾವು ಇವತ್ತವ್ರಿಗೆ ಏನಾರು ಒಂದ್ ಲೋಟ ಹಾಲನ್ನು ಕೊಡಕ್ ಆಗ್ತಾ ಇಲ್ಲ ನಾವು ಮನೆಯಲ್ಲಿ ರಾತ್ರಿಯಲ್ಲಿ. ಅಷ್ಟು ಕಷ್ಟದಲ್ಲಿ ಇವತ್ತು ಕೇವಲ 4,700 ರೂಪಾಯಿ, 4,600 ರೂಪಾಯಿ ಇದು ಏನು? ನಾವು 24 ವರ್ಷ ಸತತವಾಗಿ ಕೆಲಸ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಬೆನಿಫಿಟ್. ಈ ಒಂದು ಅದು ಯಾವಾಗ 3 ತಿಂಗಳಿಗೆ, 3 ವರ್ಷಕ್ಕೋ 4 ವರ್ಷಕ್ಕೋ 500-1000
ಸಾವಿರ ಕೊಡ್ತಾ ಇದೆ ಈ ಸರ್ಕಾರ. ಇದು ನಮಗೆ ಎದಕ್ಕೂ ಸಾಕಾಗ್ತಾ ಇಲ್ಲ. ಇವತ್ತು ಹೇಳ್ಬೇಕಂದ್ರೆ ಹೊರಗಡೆ ಕೂಲಿ ಹೋದ್ರೆ 500-600 ರೂಪಾಯಿ ಕೂಲಿ ಕೊಡುತ್ತೆ ಒಂದ್ ದಿವಸಕ್ಕೆ ಇವತ್ತು ಹೆಣ್ಮಕ್ಳಿಗೆ. ಅದೇ ಒಂದು ಸ್ಕೀಮ್ ವರ್ಕರ್ ಆಗಿ ಹೋದ್ರು ಇವತ್ತು ಅವ್ರಿಗೆ ಕಷ್ಟ ಇದೆ. ಅಂತದ್ರಲ್ಲಿ ನಮಗೆ ಸ್ಕೀಮ್ ವರ್ಕರ್ ಆಗಿ ಬೇಡ, ನಾವು ಇವತ್ತು ಕಾಯಂ ಕೆಲಸ ನಮಗೆ ಬೇಕೇ ಬೇಕು ಇವತ್ತು ಅನ್ನೋದೇ ನಮ್ಮ ಭರವಸೆ ಇದೆ. ಆಮೇಲೆ ನಾವು ಇವತ್ತು ಸುಟ್ಕೊಂಡವ್ರಿ ಪರಿಹಾರ 10 ಲಕ್ಷದವರೆಗೂ ಕೊಡ್ತಾ ಇದೆ ಅಲ್ವಾ. ಕೇವಲ ಎಲ್ಲೋ ರೈತರು ಸತ್ತೋದ್ರೆ ಅವ್ರ ಮನೆಗೆ ಹೋಗಿ ಕೊಡ್ತಾ ಇದಾರೆ ಸರ್ಕಾರ. ಆದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಸತ್ರ ಕೇವಲ 1 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ. ಯಾಕೆ ಈ ತಾರತಮ್ಯ ಅಂತ ನಾವು ಸಿದ್ದರಾಮಯ್ಯ ಅವರಿಗೆ ಕೇಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಇದು ನಮ್ಮ ಮುಂದಿನ ಈ ಹೋರಾಟದಲ್ಲಿ ಏನಾರ ಪ್ರತಿಫಲ ಸಿಗ್ಲಿಲ್ಲ ಅಂತಂದ್ರೆ ನಾವು ಸತ್ಯಾಗ್ರಹ ಮಾಡಕ್ಕೂ ರೆಡಿ, ವಿಧಾನಸೌಧ ನುಗ್ಗಕ್ಕಾದ್ರೂ ರೆಡಿನೇ. ಮುಂದಿನ ಹೋರಾಟದಲ್ಲಿ ನಮ್ಮ ಹೆಣ್ಮಕ್ಳು ಎದಕ್ಕಾದ್ರೂ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡೆ ನಾವು ಮುಂದಿನ ಹೋರಾಟದಲ್ಲಿ ಮತ್ತೆ ಈ ಸ್ಟ್ರೈಕ್ ಮುಗಿದ ನಂತರ ಈಗ ನಮ್ಮ ಬಜೆಟ್ ಮುಗಿದ ನಂತರ ಇದೇನಾರ ನಮ್ಗೆ ಏನಾರ ಪ್ರತಿಫಲ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಬರ್ಬೇಕು ಅನ್ನೋ ಭರವಸೆ ಇದ್ಮೇಲೆ ನಾನು ಜಿ ಅಕ್ಕಮ್ಮ ಅಂತ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಬಿಸಿ ಊಟ ತಯಾರಕರಾಗಿ ಬಂದಿದ್ದೀರಿ, ಸಂಬಳ ಎಷ್ಟು ಕೊಡ್ತಾ ಇದಾರೆ? ಸರ್ಕಾರದಲ್ಲಿ ಸಂಬಳ ಹೆಚ್ಚಿಸಿ ಅಂತ ಆಹ್ವಾನ ಕೊಡ್ತಾ ಇದ್ದೀರಿ. ನಾವು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಬಿಸಿ ಊಟದಲ್ಲಿ ನಾವು ಸುಮಾರು 26 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರದವರು ಬರೀ 600 ರೂಪಾಯಿ ಮಾತ್ರ ನಮಗೆ ನೀಡ್ತಾ ಇದ್ದಾರೆ. ಯಾವ ಬಜೆಟ್ ಅಲ್ಲೂ ನಮಗೆ ಸಂಬಳ ನಮ್ಗೆ ಹೆಚ್ಚಿಗೆ ಮಾಡಿಲ್ಲ. ಆ ಬಜೆಟ್ ಆದಾಗೆಲ್ಲ ನಮಗೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಜೆಟ್ ಅಲ್ಲಿ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರದವ್ರು ಮಾತ್ರ ಹೋದ ವರ್ಷ ಮಾತ್ರ ನಮಗೆ 1,000 ರೂಪಾಯಿ ಮಾಡಿದ್ದಾರೆ. ಕೇವಲ 26 ವರ್ಷದಿಂದ ನಮಗೆ 4,600 4,700 ಅಂತ ನಾಯಿಗೆ ಹಾಕ್ತಂಗೆ ಬಿಸ್ಕೆಟ್ ಹಾಕ್ತಂಗೆ ನಮಗೆ ಹಾಕ್ತಾ ಇದ್ದಾರೆ. ನಮಗೆ ಇದು ಯಾವ ರೀತಿಲೂ ನಮಗೆ ಸಾಲ್ತಾ ಇಲ್ಲ. ನಮಗೆ ಒಂದು ಮೊಟ್ಟೆ ಸುಲಿದಿದ್ದಕ್ಕೂ ಅದಕ್ಕೂ ಒಂದು ಮೊಟ್ಟೆ ತಿಂದ್ರು ಬರುತ್ತೆ ಅಂತ ಮೊಟ್ಟೆ ಸುದ್ದಿ 30 ಪೈಸೆನೂ ನಮಗೆ ಕೊಡ್ತಾ ಇಲ್ಲ. ಕೊಡೋದು 3 ಕಾಸು ಅಂತೇಳಿ 4,700 ಪ್ರತಿ ತಿಂಗಳು ನಮಗೆ ಕೊಡ್ತಾ ಇಲ್ಲ. 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಬಡವ್ರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಈಗಾಗಲೇ 2003ನೇ ಇಸ್ವಿಯಿಂದ ನಮಗೆ ಅಡುಗೆ ಸ್ಟಾರ್ಟ್ ಆಗಿದೆ. ಆದ್ರೂ ನಮ್ಮ ಗೋಳು ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಮಗೆ ಕಡಿಮೆ ಸಂಬಳದಲ್ಲಿ ಆ ಒಂದು ಕೂಲಿಗೆ ಹೋದ್ರೂ ಒಂದು 500 ರೂಪಾಯಿ ಡೈಲಿ ಕೊಡ್ತಾರೆ. ನಮಗೆ ಏನಂತಂದ್ರೆ 4,700 4,600 ಏನ್ ಬರುತ್ತೆ ಅದರಲ್ಲಿ. ಅವ್ರ ಮನೆಗಳಲ್ಲಿ ಮನೆ ಆಳು ಅಥವಾ ನಾಯಿಗಳಿಗೆ ಸಮೇತ ಅಷ್ಟು ಕೂಲಿ ಕೊಡ್ತಾ ಇದಾರೆ ಅವರು. ಈ ತರ ದುಡ್ಸ್ಕೊಂಡ್ಬಿಟ್ಟು ನಮ್ಗೇನಿಲ್ಲ, ನಾವು ಮಾಡೋ ಅಂತ ಶ್ರಮಕ್ಕೆ ನಮಗೆ ಕೂಲಿ ಕೊಟ್ರೆ ಅವ್ರು ಸಾಕು, ಅವ್ರೇನ್ ಎಕ್ಸ್ಟ್ರಾ ಏನ್ ಕೊಡೋದ್ ಬೇಡ. ನಾವು ನಮ್ ತಕ್ಕಂತೆ ಸಂಬಳ ಅವ್ರು ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ತಲೆ ಕೆಡಿಸ್ಕೊಂತಾ ಇಲ್ಲ. ಬಿಸಿ ಊಟ ಕಾರ್ಯಕರ್ತೆಯರು ತುಂಬಾ ಲಕ್ಷಾಂತರ ಜನ ದುಡಿಮೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಬಡ ಹೆಣ್ಮಕ್ಳಿಗೆ ಸಂಬಳ ಜಾಸ್ತಿ ಕೊಡ್ಬೇಕಾಗಿ ನಾನು ಕೇಳ್ಕೊಂತೀನಿ. ಈ ಸಂಬಳ ಏನಾದ್ರು ನಮಗೆ ಇವತ್ತು ಏನಾದ್ರು ಬಜೆಟ್ ಅಲ್ಲಿ ಜಾಸ್ತಿ ಮಾಡಿಲ್ಲ ಅಂದ್ರೆ ನಾವು ಹೋರಾಟನ ಮುಂದುವರಿಸ್ತೀವಿ, ಬಿಡಲ್ಲ. ನಿಮ್ಮ ಬೇಡಿಕೆನ ಈಡೇರಿಸಲಿಲ್ಲ ಅಂತಂದ್ರೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ ಅಂತ? ಅಹೋರಾತ್ರಿ ಧರಣಿ ಮಾಡ್ತೀವಿ. ಯಾಕೆಂದ್ರೆ ನಮಗೀಗ ಕೊಡ್ತಿರೋ ಸಂಬಳನೇ ಕಡಿಮೆ. ಅದರಲ್ಲಿ ನಿವೃತ್ತಿ ಆದವ್ರಿಗಂತೂ 40,000 ಕೊಡ್ತಿದ್ದಾರೆ, ಏನಕ್ಕೂ ಸಾಲಲ್ಲ. 40,000 60 ವರ್ಷ ಆದ್ಮೇಲೆ 40,000 ತಗೊಂಡೋದ್ರೆ ಅವ್ರು ಏನಕ್ಕೆ ಬಳಸ್ಕೊತಾರೆ? ಅಟ್ಲೀಸ್ಟ್ 1-2 ಲಕ್ಷನಾರು ಕೊಟ್ರೆ ಅವ್ರ ಮುಂದಿನ ಜೀವನನಾರು ಕಟ್ಕೋತಾರೆ. ESI ಬೇಕು ನಮಗೆ, ಆರೋಗ್ಯದ ಬಗ್ಗೆ ಕೊಡಲೇಬೇಕು ಅದನ್ನು ESI. ಯಾಕೆಂದರೆ ಏನಾದ್ರು ತುರ್ತು ಆದ್ರೇ ಅವ್ರಿಗೆ ESI ಇಲ್ಲ ಅಂದರೆ ಅವರು ಕಷ್ಟ ಆಗುತ್ತೆ. ಈಗ ಕೊಡ್ತಾರೆ ಸಂಬಳನೂ ಕಡಿಮೆನೆ. ಹಾಗಾಗಿ ನಾವು ಇದನ್ನು ಮುಂದುವರಿಸ್ತೀವಿ.